ಬುರುಡೆ ರಹಸ್ಯದ ಕುರಿತು ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ತನಿಖೆ ವೇಳೆ ಹಲವು ವಿಷಯಗಳು ಹೊರಬಂದಿದೆ. ನೇತ್ರಾವತಿ ತೀರ, ಬಂಗ್ಲೆಗುಡ್ಡ, ಕಾಡು ಸುತ್ತಿ 3 ಸ್ಥಳಗಳ ಬಗ್ಗೆ ಬುರುಡೆ ಗ್ಯಾಂಗ್ ಬ್ಲೂ ಪ್ರಿಂಟ್ ರೆಡಿ ಮಾಡಿತ್ತಂತೆ. ಕನ್ಯಾಡಿ, ಬೋಳಿಯಾರ್ನಲ್ಲಿ ಚಿನ್ನಯ್ಯ ಶವ ಹೂತಿರ್ಲಿಲ್ವಂತೆ. ಆದ್ರೂ ಆ ಜಾಗಗಳನ್ನ ಬುರುಡೆ ಗ್ಯಾಂಗ್ ಬ್ಲೂ ಪ್ರಿಂಟ್ನಲ್ಲಿ ಸೇರಿಸಲಾಗಿತ್ತಂತೆ. ಪ್ರತಿದಿನ ಉತ್ಖನನದ ಬಳಿಕ ತಿಮ್ಮರೋಡಿ ಮನೆಯಲ್ಲಿ ಚರ್ಚೆ ನಡೆಸಲಾಗ್ತಿತ್ತಂತೆ. ಆದರೆ ಚಿನ್ನಯ್ಯ ತೋರಿಸಿದ ಜಾಗಗಳಲ್ಲಿ ಕಳೆಬರ ಸಿಗದ ಹಿನ್ನೆಲೆ ಬುರುಡೆ ಗ್ಯಾಂಗ್ಗೆ ಟೆನ್ಷನ್ ಶುರುವಾಗಿದೆ. ಬುರುಡೆ ಪ್ರಕರಣದ ತನಿಖೆ ಜೋರಾಗಿದೆ. ಎಸ್ಐಟಿ ಕಚೇರಿಯಲ್ಲಿ ಭಾರೀ ಬೆಳವಣಿಗೆಗಳು ನಡೀತಿದೆ. ಇನ್ನು ಬೆಂಗಳೂರಲ್ಲಿ ಸ್ಥಳ ಮಹಜರು ಮುಗಿಸಿ ಈಗಾಗಲೇ ಚಿನ್ನಯ್ಯನನ್ನ ಬೆಳ್ತಂಗಡಿಗೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಲಾಗ್ತಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಎಸ್ಐಟಿ ಎಸ್ಪಿ ಸೈಮನ್ ಆಗಮಿಸಿದ್ದಾರೆ. ತಮ್ಮ ಅಧಿಕಾರಿ ಸಿಬ್ಬಂದಿ ವರ್ಗದ ಜೊತೆ ಆಗಮಿಸಿರೋ ಸೈಮನ್ ಅನೇಕ ವಿಚಾರಗಳ ಕುರಿತು ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಂಡ್ಯದ ಮಹಿಳೆಯೊಬ್ಬರ ಸ್ಫೋಟಕ ಹೇಳಿಕೆ ಇನ್ನೊಂದು ಆಯಾಮವನ್ನೇ ನೀಡಿದೆ. 2012ರಲ್ಲಿ ಧರ್ಮಸ್ಥಳಕ್ಕೆ ತೆರಳಿದಂತಹ ಮಹಿಳೆ ಯುವತಿಯೊಬ್ಬಳ ಕಿಡ್ನಾಪ್ ಅನ್ನ ಕಣ್ಣಾರೆ ಕಂಡಿದ್ರಂತೆ. ನಾನು ಕಣ್ಣಾರೆ ಕಂಡ ದೃಶ್ಯವನ್ನ ನಿಮ್ಮ ಮುಂದೆ ಹೇಳ್ತೀನಿ ಅಂತ ಈ ಮಹಿಳೆ ಹೇಳಿದ್ದಾರೆ. ಕಾರು, ಬೈಕ್, ಆಟೋದಲ್ಲಿ ಬಂದಿದ್ದಂತಹ ಯುವಕರು ಒಬ್ಬ ಯುವತಿಯನ್ನ ಕಾರ್ನಲ್ಲಿ ಕರೆದೊಯ್ದಿದ್ದನ್ನ ನಾನು ಕಣ್ಣಾರೆ ನೋಡಿದ್ದೇನೆ ಅಂತ ಮಹಿಳೆ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅಂತ ಮಹಿಳೆ ಹೇಳಿದ್ದಾರೆ. ಸರಿ, ಹುಡುಗಿ ಹೋದ್ಲು. ಆ ಕಡೆಯಿಂದ ಒಂದು ಯೂನಿಫಾರ್ಮ್ ಹಾಕೊಂಡಿದ್ದವಳು, ಸ್ಕೈ ಬ್ಲೂ ಕಲರ್ ಟಾಪು ಮತ್ತು ಒಂದು ಬ್ಲೂ ಕಲರ್ ಪ್ಯಾಂಟು, ಬ್ಲೂ ಕಲರ್ ವೇಲ್ ಹಾಕೊಂಡಿದ್ಲು, ಒಂದು ಛತ್ರಿ ಹಿಡ್ಕೊಂಡಿದ್ಲು. ಹುಡುಗಿ ಪಾಸ್ ಆಗ್ತಾ ಇರಬೇಕಾದ್ರೆ ಆ ಹುಡುಗಿ ನನ್ನೊಂದು ಸೆಕೆಂಡ್ ಹಿಂಗೆ ತಿರುಗಿ ನೋಡಿದ್ಲು. ಅವಳು ನಿಂತ್ಕೊಂಡ್ವಿ. ಒಂದು 2-3-4 ನಿಮಿಷ ಆಗಿರ್ಬೋದು. ಆ ಹುಡುಗಿ ಅಲ್ಲಿ ಇಲ್ಲಿಂದ ಹೋಯ್ತಲ್ಲ, ಆ ಹುಡುಗಿ ಜೋರಾಗಿ ಕಿರ್ಚ್ಕೊಂಡ್ಲಲ್ಲಿ. ಆದರೆ ಅವಾಗ ಹುಡುಗಿ ಅಂತ ಗೊತ್ತಿಲ್ಲ, ತಿರುಗಿ ನೋಡಿದೆ ಅದೇ ಹುಡುಗಿ. ಅವಳು ಮರೆಯಲ್ಲಿ ನಿಂತಿದ್ದವರು. ನಾವು ಹಿಂಗೆ ಬಂದು ತಿರುಗಿ ನೋಡಿದೆ ಅದೇ ಹುಡುಗಿ. ಅದು ಯಾಕೆ ಹುಡುಗಿ ಇಲ್ಲಿ ಚೆನ್ನಾಗಿ ಹೋಯ್ತಲ್ಲ, ಅದೇ ನಾನು ಹೇಳಿದ್ನಲ್ಲಮ್ಮ, ಆ ಹುಡುಗಿ ಅಲ್ಲಿ ಕಿರ್ಚ್ಕೊತಾ ಇದೆ. ಅಲ್ಲೊಂದು ಕಾರ್ ಬಂತು, ಬೂತ್ ಕಲರ್ ಕಾರ್ ಬಂದಿದೆ, ಅಲ್ಲೊಂದು ಆಟೋನು ಅಲ್ಲೇ ನಿಂತ್ಕೊತು, ಬೈಕ್ಗಳು ಅಲ್ಲೇ ನಿಂತವೆ. ಇವರೆಲ್ಲ ಏನು ಮಾಡ್ತಾ ಇದ್ರು ಅಂತ ಗೊತ್ತಿಲ್ಲ. ನೀವು ಬನ್ನಿ ಅಂದ್ಬಿಟ್ಟು ನಾನು ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಹುಡುಗಿ ಜೋರಾಗಿ ಕಿರ್ಚ್ಕೊಂಡಾಗ ಆ ಹುಡುಗಿ ತಲೆ ಒಂದು ಕಡೆ ಕೈ ಇಲ್ಲ ಹಾಕೊಂಡಿದ್ದಾರೆ, ಒಂದು ಕೈನ ಹಿಂಗೆ ನುಡ್ಸಿದ್ದಾರೆ. ಅವ್ಳ ಛತ್ರಿ ಕೆಳಗಡೆ ಬೀಳ್ತು, ಮತ್ತು ಇನ್ನೊಂದು ಖರ್ಚಿಫೋ ಏನೋ ಗೊತ್ತಿಲ್ಲ, ಅದು ಕೆಳಗಡೆ ಬೀಳ್ತು. ಆ ಹುಡುಗಿ ಬಗ್ಗಕ್ಕೆ ಅಂತ ತಗೊಂಡಾಗ ಕೈನ ಹಿಂದಕ್ಕೆ ನುಲ್ಸಿದ್ರು ಅವರು. ಸರಿ ಅಂದ್ಬಿಟ್ಟು ಆಮೇಲೆ ಹುಡುಗಿ ಬಾಯಿನ ಯಾವುದೋ ಒಂದು ವಸ್ತು ಇತ್ತು, ಬಾಯಿನೋ ಮೂಗ್ನೋ ಏನೋ ಮುಚ್ಚಿದ್ರು ಅವರು. ಹುಡುಗಿ ಸೌಂಡ್ ನಿಂತೋಯ್ತು. ಬ್ರದರ್, ಇದು ಇಲ್ಲೊಂದು ಹುಡುಗಿ ಯಾಕೆ ಹಂಗೆ ಕಿರ್ಚ್ಕೊಂತಲ್ಲ ಹುಡುಗಿ, ಅದೇನು ಕಾರು ಅದೆಲ್ಲ ಬಂದು ಇತ್ತಲ್ಲ, ಕಾರೊಳಗೆ ಹಾಕೊಂಡು ಹೋದ್ರ ಹೆಂಗೆ ಅಂತ ಹೇಳಿದೆ. ಅದು ಅವ್ರ ಮನೆಯಿಂದ ಅವಳು ಬೇಜಾರಲ್ಲಿ ಬಂದಿದ್ಲು. ಅದಕ್ಕೆ ಆ ಹುಡುಗಿನ ಅವ್ರ ಮನೆಯವರು ಬಂದು ಕರ್ಕೊಂಡು ಹೋದ್ರು ಅಂತೇಳಿ. ಕರ್ಕೊಂಡು ಹೋಗಿಲ್ಲ, ಅವರು ಬಲವಂತವಾಗಿ ಇದು ಮಾಡ್ಕೊಂಡಿದ್ದಾರೆ. ಕೈ ಎಲ್ಲ ಹಿಂದಕ್ಕೆ ನುಲ್ಚಿದ್ರು. ಹುಡುಗಿ ಜೋರಾಗಿ ಕಿರ್ಚ್ಕೊಂತು, ಹಿಂಗೆಲ್ಲ ಮಾಡ್ತಲ್ಲ ಅಂದರೆ ಅದು ಏನೂ ಇಲ್ಲ, ನೀವು ಹೋಗಿ ಅಂದ್ರವರು. ಸರಿ, ಹುಡುಗಿ ಹೋದ್ಲ. ಧರ್ಮಸ್ಥಳದಲ್ಲಿ ಬಿಜೆಪಿಯ ಬೃಹತ್ ಸಮಾವೇಶ ನಡೆಯಿತು. ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟ ಬಿಜೆಪಿ ನಾಯಕರು ಮಂಜುನಾಥ ಸ್ವಾಮಿಯ ದರ್ಶನ ಪಡೆದರು. ಕಾಲ್ನಡಿಗೆ ಮೂಲಕ ಸಮಾವೇಶಕ್ಕೆ ಬಿಜೆಪಿ ನಾಯಕರು ಆಗಮಿಸಿದರು. ಬೃಹತ್ ಸಮಾವೇಶದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಧರ್ಮಸ್ಥಳದ ಷಡ್ಯಂತ್ರದ ಹಿಂದೆ ಕಾಂಗ್ರೆಸ್ ಇದೆ ಅಂತ ಆರೋಪಿಸಿದರು. ಇತ್ತ ಜನವಿರೋಧಿ ಸರ್ಕಾರವನ್ನು ಕಾಂಗ್ರೆಸ್ ನಡೆಸ್ತಾ ಇದೆ ಅಂತ ಬಿವೈವಿ ಕಿಡಿಕಾರಿದರು. ಬಳಿಕ ಸಮಯದ ಅಭಾವ ಇದ್ದ ಕಾರಣ ಬಹುತೇಕ ಶಾಸಕರು ಸಂಸದರಿಗೆ ಮಾತಾಡೋದಕ್ಕೆ ಅವಕಾಶ ಸಿಗಲಿಲ್ಲ. ಹೀಗಾಗಿ ಅವಕಾಶ ಸಿಗಲ್ಲ ಅಂತ ಕಾರ್ಯಕ್ರಮದ ಮಧ್ಯೆ ಬಹುತೇಕ ಶಾಸಕರು ಎದ್ದು ಹೋದರು. ಇವತ್ತು ಧರ್ಮಸ್ಥಳ ಚಲನೆಯನ್ನು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ಇವತ್ತು ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಹೋರಾಟ ಆಗಬಾರದು ಅಂತ ಹೇಳಿದ್ರೆ ಒಂದು ಕ್ಷಣನೂ ಕೂಡ ತಡೆ ಮಾಡ್ದೇನೆ ಈ ಧರ್ಮಸ್ಥಳದ ವಿರುದ್ಧ ಏನು ಅಪಪ್ರಚಾರ ನಡೀತಾ ಇದೆ, ಇದರ ಸಂಪೂರ್ಣ ತನಿಖೆಯನ್ನ NIA ಸಿಬಿಐ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಆಗ್ರಹಪಡಿಸಿ ನಾವೆಲ್ಲ ಹಿಂದೂ ಅಂತ ಬಂದಿರೋದು, ನಾವೆಲ್ಲ ಒಂದು ಅಂತ ಬಂದಿರೋದು. ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ ನಾವು ನಾಳೆಯಿಂದ ಧರ್ಮಸ್ಥಳಕ್ಕೆ ಬರ್ತೀರಿ. ಬಾಣ ಇವತ್ತೇ ಬಂದ್ಬಿಡು, ಹೆಲಿಕಾಪ್ಟರ್ ಹತ್ತ ಇಲ್ಲೇ ಬಾ, ಇಲ್ಲೇ ನಿಮ್ ಚೇರ್ ಹಾಕೋತಿರ್ತೀರಿ. ಇವತ್ತು ಯಾರು ಮಂಜುನಾಥನ ಕ್ಷೇತ್ರಕ್ಕೆ ಬಂದು ಷಡ್ಯಂತ್ರ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಅವರನ್ನ ಒಂದು ಕೈ ನೋಡೋಣ ಅಂತ ಬಂದಿರುವಂತಹ ನನ್ನೆಲ್ಲ ಆತ್ಮೀಯ ಭಕ್ತರೇ, ಯಾಕೆ ಈ ರೀತಿ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿಯವರು, ಕಾಂಗ್ರೆಸ್ ಸರ್ಕಾರದವರು ಅಂತ? ಧರ್ಮಸ್ಥಳದಲ್ಲಿ ಯಾಕೆ ಈ ರೀತಿ ಆಯಿತು ಅಂತ ವೇಳೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಸಂದೇಶ ರವಾನಿಸಿದ್ದು, ಎಸ್ಐಟಿ ತನಿಖೆ ಆಗ್ತಾ ಇರೋ ಹಿನ್ನೆಲೆ ಹೆಚ್ಚು ಮಾತಾಡಲ್ಲ. ಹಲವು ದಿನಗಳಿಂದ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ತರೋ ಕೆಲಸ ಆಗ್ತಿದೆ, ಇದರಿಂದ ನಾನು ನೊಂದಿದ್ದೇನೆ ಅಂತ ಹೇಳಿದರು.
ಧರ್ಮಸ್ಥಳ ಚಲೋ ಕಾರ್ಯಕ್ರಮದ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮೃತ ಸೌಜನ್ಯ ನಿವಾಸಕ್ಕೆ ಭೇಟಿ ನೀಡಿದ್ರು. ಸಂಜೆ ಧರ್ಮಸ್ಥಳದ ಪಾಂಗಳದಲ್ಲಿರುವಂತಹ ನಿವಾಸಕ್ಕೆ ಭೇಟಿ ನೀಡಿದ ಅವರು ಸೌಜನ್ಯ ತಾಯಿ ಕುಸುಮಾವತಿ ಜೊತೆ ಮಾತುಕತೆ ನಡೆಸಿದ್ರು. ಸೌಜನ್ಯ ಹೋರಾಟದಲ್ಲಿ ಜೊತೆಗಿರೋದಾಗಿ ಬಿವೈವಿ ಭರವಸೆ ನೀಡಿದ್ರು. ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ವಿಚಾರದ ಬಗ್ಗೆ ಮೈಸೂರಲ್ಲಿ ಮಾತಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರು ರಾಜಕೀಯ ಲಾಭಕ್ಕೆ ಮಾಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಧರ್ಮಸ್ಥಳ ಕೇಸ್ ಎನ್ಐಎ ತನಿಖೆಗೆ ನೀಡುವಂತೆ ಬಿಜೆಪಿ ನಾಯಕರು ಒತ್ತಾಯ ಹಿನ್ನೆಲೆ ಡಿಕೆಶಿ ಕೌಂಟರ್ ಕೊಟ್ಟರು. ಇದೇ ವಿಚಾರವಾಗಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಆರ್.ವಿ. ದೇಶಪಾಂಡೆ, ಸಂತೋಷ್ ಲಾಡ್ ಕೂಡ ಪ್ರತಿಕ್ರಿಯೆ ನೀಡಿದರು. ಪಾಪ ಮಾಡಲಿ, ರಾಜಕೀಯವಾಗಿ ಮಾಡ್ತಾ ಇದ್ದಾರೆ, ಮಾಡಲಿ. ಇದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅಂದ್ಕೊಂಡಿದ್ದಾರೆ. ಅದು ಸಿಗೋದಿಲ್ಲ. ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂಥ ಗೌರವ ಇದೆ. SIT ಆದಾಗ ಯಾಕೆ ಮಾಡಲಿಲ್ಲ? ಆಮೇಲೆ ಭಾಳ ದಿನಗಳ ನಂತರ ಏನೂ ಸಿಕ್ಕಲ್ಲ ಅಂತ ಗೊತ್ತಾದ ಮೇಲೆ ಆಮೇಲೆ ಮಾಡೋಕ್ಕೆ ಶುರು ಮಾಡೋದು. ಹಿಂದೂಗಳು ಅಂತಂದರೆ ರಾಜಕೀಯ ಮಾಡೋದಲ್ಲ. ಪಾಪ ಮಾಡಲಿ, ರಾಜಕೀಯವಾಗಿ ಮಾಡ್ತಾ ಇದ್ದಾರೆ, ಮಾಡಲಿ. ಇದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅಂದ್ಕೊಂಡಿದ್ದಾರೆ. ಅದು ಸಿಗೋದಿಲ್ಲ. ನಾವು ಧರ್ಮಸ್ಥಳದಲ್ಲಿ ಬಿಜೆಪಿ ಪ್ರತಿಭಟನೆ ಹಿನ್ನೆಲೆ ಕಾಂಗ್ರೆಸ್ನಿಂದಲೂ ಕೌಂಟರ್ ಪ್ರತಿಭಟನೆ ಮಾಡಲಾಗಿದೆ. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಬಳಿ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ಮಾಡಿದ್ರು. ಬುರುಡೆ ಬಿಡ್ತಾ ಇರುವ ಬಿಜೆಪಿ ನಾಯಕರಿಗೆ ಧಿಕ್ಕಾರ ಅಂತ ಘೋಷಣೆ ಕೂಗಿದ್ರು. ಅತ್ಯಾಚಾರಿ ಕುಟುಂಬದ ಸದಸ್ಯ ನಿಖಿಲ್ ಕುಮಾರಸ್ವಾಮಿಗೆ ಅವರೇ SIT ಬೇಕು ಅಂತ ಹೇಳಿದವ್ರು ಅವರೇ, ಸ್ವಾಗತ ಮಾಡಿದವ್ರು ಅವರೇ, ನ್ಯಾಯ ಕೊಡಬೇಕು ಅಂತ ಅವರು ಬಾಯಿ ಯಾವತ್ತೂ ಬಿಚ್ಚಲಿಲ್ಲ. ಅವರಲ್ಲೇ ಇಂಟರ್ನಲ್ 2 ಫೈಟಿಂಗು, BJPಲಿ 2 ಗುಂಪು. ಅರ್ಥ ಆಯ್ತಾ? ಅವ್ರದ್ದೇ ಷಡ್ಯಂತ್ರ. ಯಾರು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. SIT ವೆಲ್ಕಮ್ ಮಾಡಿದ್ರು ಅವರೇ, ಆಯ್ತಲ್ಲ. SIT ಯಾಕೆ ವೆಲ್ಕಮ್ ಮಾಡಬೇಕಾಗಿತ್ತು? SIT ಪ್ರಾರಂಭ ಆದ ನಂತರ ಏನು ಇನ್ವೆಸ್ಟಿಗೇಷನ್ ಏನು ಸಿಕ್ಲಿಲ್ಲ. ಸಿಕ್ಕಿದ್ರೆ ಏನ್ ಮಾಡ್ತೀರಂತ 2-3 ಬಾಡಿ ಸಿಕ್ಕಿದ್ರೆ ಏನ್ ಮಾಡ್ತೀರಂತ ಅವಾಗ ಅವ್ರ ನಿಲುವು ಏನಿತ್ತಂತ ಅವಾಗ ವೆಲ್ಕಮ್ ಮಾಡ್ಬಿಟ್ರು. 2-3 ವಾರ ಆಯ್ತು, ಯಾವ್ದು ಬಾಡಿ ಸಿಗ್ಲಿಲ್ಲ. ಅದಕ್ಕೆ ಮೆಲ್ಲಕ್ಕಾಗಿ ರಾಜಕೀಯ ಲಾಭ ತೊಗೊಳ್ಳಿಕ್ ಹೋಗ್ತಾ ಇದಾರೆ. ಇದೇನು ಹೊಸದಲ್ಲ ಬಿಜೆಪಿ ಮಾಡೋದು. ಜನರಿಗೆ ಅವರೇ ಎಕ್ಸ್ಪೋಸ್ ಆಗ್ತಾರೆ. ಇದು ಮಾಡ್ತಕ್ಕಂಥದ್ದು ಉದ್ದೇಶ ರಾಜಕೀಯ ಉದ್ದೇಶ ಬಿಟ್ರೆ ಬೇರೆ. ರಾಜಕೀಯ ಸುದ್ದಿಗಳನ್ನ ನೋಡೋಣ. ವಾಲ್ಮೀಕಿ ನಿಗಮದ ಹಗರಣದ ಬಳಿಕ ಈಗ ಭೋವಿ ಅಭಿವೃದ್ಧಿ ನಿಗಮದಲ್ಲೂ ಕಮಿಷನ್ ಸದ್ದು ಹೆಚ್ಚಾಗಿದೆ. ನಾಗೇಂದ್ರ ರಾಜೀನಾಮೆ ಬಳಿಕವೂ ಕಮಿಷನ್ ದಂಧೆಗೆ ಬ್ರೇಕ್ ಬಿದ್ದಿಲ್ಲ. ಪರ್ಸೆಂಟೇಜ್ಗಾಗಿ ಭೋವಿ ನಿಗಮದ ಅಧ್ಯಕ್ಷರೇ ಬಾಯ್ಬಿಟ್ಟು ಕೇಳ್ತಿರುವಂತಹ ವಿಡಿಯೋ ವೈರಲ್ ಆಗಿದೆ. ನಿಗಮದ ಅಧ್ಯಕ್ಷ ರವಿಕುಮಾರ್ ಕಮಿಷನ್ಗಾಗಿ ಬೇಡಿಕೆ ಇಟ್ಟಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. 25 ಲಕ್ಷ ಹಣ ಬಿಡುಗಡೆಗೆ 5 ಲಕ್ಷ ಕಮಿಷನ್ ಕೇಳಿರುವಂತಹ ವಿಡಿಯೋ ವೈರಲ್ ಆಗಿದೆ. ಸರ್ ಏನು ಮಾಡ್ತಾ ಇದ್ರು, ಏನೇನಂತ ಏನಾಗೈತಿ ಅಂತ ಕೇಳ್ತಾ ಇದ್ರು. ನೋಡ್ರಿ ಹೇಳಿ ಸರ್, ಮಂಜು ಹೇಳಿ. ಭೋವಿ ನಿಗಮದ ಅಧ್ಯಕ್ಷರ ಮೇಲೆ ಕಮಿಷನ್ ಆರೋಪದ ಕುರಿತು ವಿಡಿಯೋ ಸಮೇತ ನ್ಯೂಸ್ 18 ಸುದ್ದಿ ಪ್ರಸಾರ ಮಾಡಿತ್ತು. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ಭೋವಿ ಸಮಾಜ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ಮೌರ್ಯ ವಜಾ ಮಾಡಿ ಬಂಧಿಸಬೇಕು ಅಂತ ಆಗ್ರಹಿಸಿದರು. ಅಧ್ಯಕ್ಷರೇ, ಕಾಂಗ್ರೆಸ್ ಸರ್ಕಾರದಲ್ಲಿ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಎನ್ ರವಿಕುಮಾರ್ ಅವರನ್ನ ಮಾಡಿದ್ರು. ಬೇಲಿಯೇ ಎದ್ದು ಹೊಲ ಬೇಕಂತೆ ಆಗಿ ಮಾನ್ಯ ನಿಗಮದ ಅಧ್ಯಕ್ಷರೇ ನನಗೆ 60% ಕೊಡಬೇಕು ಅಂತ ಮಾತನಾಡಿರುವಂತದ್ದು ವಿಡಿಯೋ ಸ್ಟಿಂಗ್ ಆಪರೇಷನ್ ಆಗಿ ವಿಡಿಯೋ ಆಗಿದೆ. ವಿಡಿಯೋ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹತ್ರ ನಿವೇದನೆ ಮಾಡ್ತೇನೆ, ಅವರನ್ನ ಕೂಡಲೇ ನೀವು ವಜಾಗೊಳಿಸಬೇಕು. ಭೋವಿ ಅಭಿವೃದ್ಧಿ ನಿಗಮದ ಅಕ್ರಮ ವಿಡಿಯೋ ವೈರಲ್ ವಿಚಾರವಾಗಿ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ರು. ಈ ಬಗ್ಗೆ ಮಾತನಾಡಿದ ಅವರು, ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಆ ಬಗ್ಗೆ ತಿಳ್ಕೊಂಡು ಮಾತಾಡ್ತೀನಿ ಅಂದ್ರು. ಅಲ್ಲದೆ SC ST ಸಂಬಂಧಪಟ್ಟ ಮಂತ್ರಿಗಳಿದ್ದಾರೆ, ಅವ್ರ ಬಗ್ಗೆ ಮಾತಾಡ್ತಾರೆ ಅಂದ್ರು. ನನಗೆ ಗೊತ್ತಿಲ್ಲ, ತಿಳ್ಕೊಂಡು ನಮ್ಮ SC ST ಸಂಬಂಧಪಟ್ಟಂತ ಮಂತ್ರಿಗಳು ಮಾತಾಡಕ್ಕೆ ಹೇಳ್ತೀನಿ. ನನಗೆ ಗೊತ್ತಿಲ್ಲ, ತಿಳ್ಕೊಂಡು
ಭೋವಿ ನಿಗಮದ ಹಗರಣದ ವರದಿ ಮಾಡಿದ್ದ ನ್ಯೂಸ್ 18 ವರದಿಯನ್ನ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಭ್ರಷ್ಟಾಚಾರ ಬಯಲಿಗೆ ಬಂದಿದೆ. ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಫಲಾನುಭವಿಗಳಿಗೆ ಹಣ ನೀಡಲು ನಿಗಮದ ಅಧ್ಯಕ್ಷರು ಕಮಿಷನ್ ಕೇಳ್ತಾ ಇರುವ ಹಗರಣ ಬಯಲಾಗಿದೆ ಅಂತ ಟೀಕೆ ಮಾಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕೇಂದ್ರ ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಕೂಡ ಪೋಸ್ಟ್ ಮಾಡಿದ್ದು, ನಿಗಮ ಮಂಡಳಿಗಳು ಭ್ರಷ್ಟರ ಕಪಿಮುಷ್ಟಿಯಲ್ಲಿ ಸಿಲುಕಿವೆ. ಸಬಲೀಕರಣದ ಮೂಲ ಉದ್ದೇಶವೇ ಬುಡಮೇಲಾಗಿ ಜನ ದುಡ್ಡು ಭ್ರಷ್ಟರ ಕಿಸೆ ಸೇರ್ತಾ ಇದೆ ಎಂದಿದ್ದಾರೆ. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಬಿಜೆಪಿ ವಿರೋಧ ವಿಚಾರದ ಬಗ್ಗೆ ಮಾತನಾಡಿರೋ ಸಿಎಂ ಸಿದ್ದರಾಮಯ್ಯ, ದಸರಾ ವಿಚಾರದಲ್ಲೂ ರಾಜಕಾರಣ ಮಾಡಿದ್ರು, ಸುಳ್ಳು ಹೇಳೋದು ಬಿಟ್ಟರೆ ಅವರಿಗೆ ಬೇರೇನೂ ಬರಲ್ಲ. ಬಾನು ಮುಷ್ತಾಕ್ ಅವರಿಗೆ ಗೌರವ ಸಿಗಬೇಕು, ಹೀಗಾಗಿ ಅವರನ್ನ ದಸರಾ ಉದ್ಘಾಟನೆಗೆ ಕರೆದಿದ್ದೇವೆ ಅಂತ ಹೇಳಿದ್ದಾರೆ. ಅಲ್ಲದೆ ಚಾಮುಂಡಿ ಬೆಟ್ಟ ಚಲೋ ಮಾಡ್ತೀವಿ ಅಂದ ಅಶೋಕ್ ಹೇಳಿಕೆಗೂ ಸಿಎಂ ಟಾಂಗ್ ಕೊಟ್ಟಿದ್ದು, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿನೇ, ಆದರೆ ದಸರಾ ಹಬ್ಬ ಎಲ್ಲರ ಹಬ್ಬ ಅಂತ ಹೇಳಿದ್ದಾರೆ. ಬ್ರೂಕರ್ ಪ್ರಶಸ್ತಿ ಸಿಕ್ಕಿದೆ ಅವರಿಗೆ. ಎಷ್ಟು ಜನಕ್ಕೆ ಸಿಕ್ಕಿದೆ ಬ್ರೂಕರ್ ಪ್ರಶಸ್ತಿ? ಅದು ಗೌರವ ಸಿಗ್ಬೇಕಲ್ಲ. ಅದು ಒಂದು ಗೌರವ ಕೊಡ್ಲಿಕ್ಕೋಸ್ಕರ ಅವ್ರನ್ನ ದಸರಾ ಉದ್ಘಾಟನೆ ಮಾಡಿಸ್ತಾರೆ. ದಸರಾ ಅನ್ನೋದು ನಾಡ ಹಬ್ಬ ಅಲ್ವಾ, ಎಲ್ಲರೂ ಶೇರ್ ಮಾಡೋದು. ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಬೌದ್ಧರು, ಸಿಖ್ರು ಎಲ್ಲರೂ ಶೇರ್ ಮಾಡೋದು. ಆರಂಭಿಸ್ತಾಕು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ ನೀಡಿದ್ದಾರೆ. ವಿಶೇಷ ವಿಮಾನದ ಮೂಲಕ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ರು. ರಾಷ್ಟ್ರಪತಿ ಮುರ್ಮು ಅವರನ್ನ ಸಿಎಂ ಸಿದ್ದರಾಮಯ್ಯ, ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಸ್ವಾಗತಿಸಿದ್ರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು. ಸ್ವಾಗತದ ವೇಳೆ ಸಿಎಂ ಸಿದ್ದರಾಮಯ್ಯ, ನಿಮಗೆ ಕನ್ನಡ ಬರುತ್ತಾ ಅಂತ ಕೇಳಿದ್ರು. ನಾನು ಕನ್ನಡದಲ್ಲಿಯೇ ಮಾತನಾಡ್ತೇನೆ ಅಂದ್ರು. ಇದಕ್ಕೆ ಕೊನೆಯಲ್ಲಿ ಉತ್ತರಿಸಿದಂತಹ ಮುರ್ಮು, ನಾನು ರಾಷ್ಟ್ರಪತಿ ಆದ್ಮೇಲೆ ಎಲ್ಲಾ ಭಾಷೆಗಳನ್ನ ಪ್ರೀತಿಸ್ತೇನೆ, ಕನ್ನಡವನ್ನು ಕೂಡ ಕಲಿಯುತ್ತೇನೆ ಅಂದ್ರು. ಶ್ರೀಮತಿ ದ್ರೌಪದಿ ಮುರ್ಮು ಅವರೇ, ಕನ್ನಡ I speak in Kannada. मुख्यमंत्री से कहना चाहूंगी, कन्नड़ या कर्नाटक भाषा भले ही मेरे मातृभाषा नहीं है, लेकिन मेरे भारत में जितने भी भाषा है, जितने भी संस्कृति है, ये जितने भी परंपरा है, ये हमारा प्यारा है. मैं सबको बहुत आदर करती हूँ, सम्मान करती हूँ. सब अपने भाषा को जीवित रखे, अपने परंपरा, अपनी संस्कृति को जीवित रखे, उस दिशा में आगे बढ़े. मैं इसके लिए शुभकामना देती हूँ, लेकिन मैं जरूर सीखूंगी कन्नड़ भाषा थोड़ा थोड़ा. श्रीमती ಈಗ ರಾಜ್ಯದ ಪ್ರಮುಖ ವಿದ್ಯಮಾನಗಳನ್ನು ನೋಡೋಣ. ಬೆಂಗಳೂರಲ್ಲಿ ಭರ್ಜರಿ ಮಳೆಯಾಗಿದೆ. ಮಲ್ಲೇಶ್ವರ, ರಾಜಾಜಿನಗರ, ವಿಜಯನಗರ, ಮೆಜೆಸ್ಟಿಕ್, ಜಯನಗರ ಸೇರಿದಂತೆ ನಗರದೆಲ್ಲೆಡೆ ಮಳೆಯಾಗಿದೆ. ದಿಢೀರ್ ಮಳೆಯಿಂದ ಮಂತ್ರಿ ಮಾಲ್ ವಲಯ, ಬಿಬಿಎಂಪಿ ಕಚೇರಿ ಮುಂದೆ ರಸ್ತೆ ತುಂಬಾ ನೀರು ನಿಂತಿತ್ತು. ಹೀಗಾಗಿ ರಸ್ತೆಯಲ್ಲಿಯೇ ವಾಹನ ಸವಾರರು ಸರ್ಕಸ್ ನಡೆಸಿದ್ರು. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಲ್ಲಿ ಜೋರು ಮಳೆಯಾಗಿದೆ. ಅರ್ಧ ಗಂಟೆ ಧೋ ಅಂತ ಸುರಿದ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಕಾರವಾರ ಬಳಿಯ ಅರಬ್ಬಿ ಸಮುದ್ರದಲ್ಲಿ ಬೋಟ್ ಮುಳುಗಡೆಯಾಗಿದೆ. ಭಟ್ಕಳ ತಾಲೂಕಿನ ನೇತ್ರಾಣಿ ನಡುಗಡ್ಡೆ ಬಳಿ ಈ ಘಟನೆ ನಡೆದಿದೆ. ಈ ಘಟನೆ ನಡೆಯುತ್ತಿದ್ದಂತೆ ಸ್ಥಳೀಯರು 25 ಮಂದಿ ಮೀನುಗಾರರನ್ನ ರಕ್ಷಿಸಿದ್ದಾರೆ. ಅಲೆಗಳ ಹೊಡೆತಕ್ಕೆ ಸಿಲುಕಿ ಪರ್ಷಿಯನ್ ಬೋಟ್ ಮುಳುಗಡೆಯಾಗಿತ್ತು. ಇನ್ನು ವೆಲ್ಲಣ್ಕಿಣಿ ಮತ್ತು ಮಚ್ಚೆದುರ್ಗ ಎಂಬಂತಹ ಸ್ಥಳೀಯ ಬೋಟ್ಗಳಿಂದ 25 ಮೀನುಗಾರರನ್ನ ರಕ್ಷಿಸಲಾಗಿದೆ. ಬೆಂಗಳೂರು ದಕ್ಷಿಣದ ಜಿಲ್ಲಾಸ್ಪತ್ರೆಯಲ್ಲಿ ಭ್ರೂಣಲಿಂಗ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯ ರೇಡಿಯೋಲಾಜಿಸ್ಟ್ ಅನ್ನು ಅಮಾನತು ಮಾಡಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಆಯುಕ್ತ ಶಿವಕುಮಾರ್ ಕೆಬಿ ಅಧಿಕೃತ ಆದೇಶವನ್ನು ಹೊರಡಿಸಿದ್ದು, ಡಾಕ್ಟರ್ ಶಶಿ ಎಲ್ಎಸ್ ಸಸ್ಪೆಂಡ್ ಆಗಿದ್ದಾರೆ. ಕಳೆದ ತಿಂಗಳು 23ರಂದು ಶಶಿಕುಮಾರ್ ಹರ್ಷಿತಾ ಎನ್ನುವವರ ಭ್ರೂಣಲಿಂಗ ಪತ್ತೆಯನ್ನ ಮಾಡಿದ್ರು. ಈ ಹಿನ್ನೆಲೆ ಇಲಾಖೆಯ ಶಿಸ್ತು ಪ್ರಾಧಿಕಾರದಿಂದ ತನಿಖೆ ನಡೆದಿತ್ತು. ಈಗ ಸೇವೆಯಿಂದ ಅಮಾನತು ಮಾಡಲಾಗಿದೆ.
ನಾಳೆ ನಟ ಕಿಚ್ಚ ಸುದೀಪ್ ಬರ್ತ್ಡೇ ಹಿನ್ನೆಲೆ ಇವತ್ತು ರಾತ್ರಿಯೇ ಬರ್ತ್ಡೇ ಆಚರಣೆ ಆರಂಭವಾಗಲಿದೆ. ಇವತ್ತು ರಾತ್ರಿ 9 ರಿಂದ 12 ಗಂಟೆವರೆಗೆ ನಂದಿ ಲಿಂಕ್ ಗ್ರೌಂಡ್ಸ್ನಲ್ಲಿ ಕಿಚ್ಚ ಸುದೀಪ್ ತಮ್ಮ ಅಭಿಮಾನಿಗಳನ್ನ ಭೇಟಿ ಮಾಡಲಿದ್ದಾರೆ. ಈ ವೇಳೆ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದ ಸುದೀಪ್, ಸದ್ಯಕ್ಕೆ ರಾಜಕೀಯಕ್ಕೆ ಬರೋ ಯೋಚನೆ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲ, ಸಿದ್ದರಾಮಯ್ಯ ಅವ್ರ ಪಾಪ ಅವರಿಗೆ ಆಲ್ರೆಡಿ ಅವ್ರದ್ದೇ ತಲೆನೋವುಗಳು ತುಂಬ ಇದೆ, ನನ್ನನ್ನು ಸೇರಿಸ್ಕೊಂಡು ಯಾಕೆ ಅವ್ರಿಗೆ. ನೋ ವಿ ಹ್ಯಾಡ್ ಅ ವೆರಿ ಬ್ಯೂಟಿಫುಲ್ ಚಾಟ್. ಸಿದ್ದರಾಮಯ್ಯ ಅವ್ರಿಗೆ ನಾನು ಫಸ್ಟೇ ಹೇಳಿದ್ದೀನಿ, ನನಗೆ ಅವ್ರ ಮೇಲೆ ಭಾಳ ಅಪಾರವಾದ ಗೌರವ ಇದೆ. ಕಾರಣ ಏನಂತಂದರೆ ಬೇರೆ ಯಾವ ಕೆಲಸಕ್ಕೂ ನಾನು ಅವ್ರ ಹತ್ರ ಹೋಗಿಲ್ಲಮ್ಮ. ಹೋಗಿರೋದು ಏನಕ್ಕಂದ್ರೆ ನಮ್ದು ಯಾವುದೇ ಒಂದು ಚಿಕ್ಕ ಕಾರ್ಯಕ್ರಮ ಇರಲಿ, ಯಾವುದೋ ಕ್ರಿಕೆಟ್ ಇರಲಿ, ನೀವು ನೋಡಿರ್ತೀರಿ ನಾನು KCC ಮಾಡಿದಾಗ, ಮೊದಲನೇ ಸಾರಿ ಮಾಡಿದಾಗ ಅಲ್ಲಿವರೆಗೆ ಬಂದು ಫ್ಲ್ಯಾಗ್ ಹಾಯ್ಸ್ಟ್ ಮಾಡಿಕೊಟ್ಟು ಆ್ಯಂಡ್ ಯಾವಾಗಲೂ ಅವ್ರ ಮನೆ ಹತ್ರ ಅವ್ರ ಗೃಹಕ್ಕೆ ಹೋದಾಗ ಒಂದು ಕರೆದು ಗೌರವ ಕೊಟ್ಟು ಕಾಫಿ ಕೊಟ್ಟು ಮಾತಾಡಿಸ್ತಾರೆ ಅಂದಾಗ ಆ ವ್ಯಕ್ತಿ ಮೇಲೆ ನನಗೆ ತುಂಬ ಗೌರವ ಇದೆ. ಮಾಜಿ ಕುಚಿಕ್ಕು ಹಾಗೆಯೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಬಗ್ಗೆ ನಟ ಕಿಚ್ಚ ಸುದೀಪ್ ಮಾತಾಡಿದ್ದಾರೆ. ದರ್ಶನ್ ಡೆವಿಲ್ ಚಿತ್ರಕ್ಕೆ ಒಳ್ಳೆಯದಾಗಲಿ, ನಾವು ಯಾರದ್ದೋ ಮಾತು ಕೇಳಿ ಒಂದಾಗಲ್ಲ, ಸೂರ್ಯ ಚಂದ, ಎರಡೂ ಕೂಡ ಚಂದ, ಆದರೆ ಅವರವರ ಜಾಗದಲ್ಲಿ ಇದ್ರೆ ಇಬ್ರು ಚಂದ ಅಂತ ಹೇಳಿದ್ದಾರೆ. ನನಗೆ ಈ ಕುದುರೆ ಓಡಿಸೋದಿದೆಯಲ್ಲ, ಇದು ಒಂದು ನನಗೆ ಆಗಲ್ಲ. ಯಾಕಂದರೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ನನಗೆ, ನಾನು ಯಾವುದೋ ಒಂದು ಈ ಥರ ಪಾತ್ರ ಬಂದು ತುಂಬ ಪ್ರಾಕ್ಟೀಸ್ ಮಾಡೋಕ್ಕೋಗಿ ಅಂದರೆ ಆ ಟೈಮಲ್ಲಿ ಹೇಳಿದರು, ಹೀರೋ ಅಂದರೆ ಫೈಟ್ ಕಲಿಬೇಕು, ಕುದುರೆ ಓಡೋದು ಕಲಿಸ್ಬೇಕು, ಏನೇನೋ ಹೇಳಿದರು. ನಾನು ಸೀರಿಯಸ್ ಆಗಿ ಹೋಗಿದ್ದೆ, ಕಲಿತೆ. ಒಂದು ವಾರ, ಒಂದು 10 ದಿನ ಚೆನ್ನಾಗಿ ಓಡಿಸ್ದೆ. ಒಂದು ದಿನ ಸುಮ್ಮನೆ ನುತ್ತಿದ ಕುದುರೆ ಯಾಕೆ ಎಗುರುತ್ತು ಅಂತ ಗೊತ್ತಿಲ್ಲ, ಎಳ್ಕೊಂಡು ಬೀಡ್ಕೊಂಡು ಕಾಲು ಸಿಗಾಕೊಂಡು ಒಂದು 20 ಮೀಟ್ರ್ ಎಳ್ಕೊಂಡು ಓಡೋಗ್ಬಿಟ್ಟಿತ್ತು ನನ್ನನ್ನು. ಆವಾಗ ಆಗಿರೋ ಭಯ ಇದೆಯಲ್ಲ, ಪ್ರಪಂಚನೇ ನೋಡ್ಬಿಟ್ಟೆ ನಾನು. ದರ್ಶನ್ ತೋಟಕ್ಕೆ ಹೋಗಿದ್ವಿ, ಅಲ್ಲಿಗೆ ಹೋದಾಗ 10 ಅಂತ ತುಂಬ ಫೋರ್ಸ್ ಮಾಡ್ದ. ನೀನು ತೀಪರ್ಲಾಗ ಹೊಡೆದು ನೀನು ಬೇಡ, ನಿನ್ನ ಕುದುರೆ ಸಾವಾಸನೂ ಬೇಡ ಅಂತ ಹೇಳಿದ್ದೆ. ಆದರೂ ಕುದುರೆ ಹತ್ತಿಸಿದ್ರು. ನಾನು ಮೆತ್ತಿಗೆ ಯಾರು ಹಿಡ್ಕೊಳ್ರಪ್ಪ ನೀವು ಅಂದ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾ ಇದ್ದೆ. ಅವು ಟಕ 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 ಹೋಗ್ತಾ ಇದ್ದ. ಹೋಗ್ತಾ 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 ಸಾಯ್ಡಲ್ಲಿ ಬಿಚ್ಕೊಬೋದು, ಧಡ್ ಅಂತ ಬಿದ್ದ. HD ಕೋಟೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. 2 ಕೋಟಿಗೂ ಅಧಿಕ ಮೌಲ್ಯದ ನಕಲಿ ತಂಬಾಕು ಪ್ಯಾಕೆಟ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. HD ಕೋಟೆ ತಾಲೂಕಿನ ಮದ್ದೂರು ಪಟ್ಟಣದಲ್ಲಿ ನಕಲಿ ತಂಬಾಕು ತಯಾರು ಮಾಡಲಾಗ್ತಾ ಇತ್ತು. ಈ ಕುರಿತು ಮಾಹಿತಿ ಸಿಕ್ಕ ಹಿನ್ನೆಲೆ ದಾಳಿ ಮಾಡಿದ ಪೊಲೀಸರು 75 ಲಕ್ಷ ಮೌಲ್ಯದ ತಂಬಾಕು ತಯಾರಿಕಾ ಮಷಿನ್, ಚೀಲಕ್ಕೆ ಹೊಲಿಗೆ ಹಾಕುವಂತಹ 2 ಮಷಿನ್ ಮತ್ತು ಹಳೆಯ ಹನ್ಸ್ ಪ್ಯಾಕೆಟ್ಗಳು ಸೇರಿದಂತೆ ಅನೇಕ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು 3 ವಿರುದ್ಧ ಕೇಸ್ ದಾಖಲಾಗಿದೆ. 16 ದಿನಗಳ ಬಳಿಕ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನೇತೃತ್ವದ ಮತದಾರರ ಅಧಿಕಾರ ಯಾತ್ರೆ ಮುಕ್ತಾಯವಾಗಿದೆ. ಇವತ್ತು ಬಿಹಾರದ ರಾಜಧಾನಿ ಪಾಟ್ನಾದಲ್ಲಿ ಗಾಂಧಿ ಮೈದಾನದಿಂದ ಈ ರ್ಯಾಲಿಯನ್ನು ನಡೆಸಲಾಗಿತ್ತು. ಮುಂಬೈನಲ್ಲಿ ಮರಾಠ ಮೀಸಲಾತಿ ಆಂದೋಲನದ ನಡುವೆ ಕಳ್ಳತನ ಪ್ರಕರಣಗಳು ಕಂಡುಬಂದಿದೆ. ಪ್ರತಿಭಟನಾಕಾರರ ಉಡುಪನ್ನು ಹೋಲುವ ಬಟ್ಟೆ ಧರಿಸಿದ್ದ ಶಂಕಿತರು ಬಟ್ಟೆ ಅಂಗಡಿಯಲ್ಲೇ ಕಳ್ಳತನ ಮಾಡಿದ್ದಾರೆ. ಉತ್ತರಾಖಂಡದಲ್ಲಿ ಮೇಘಸ್ಫೋಟ ಸಂಭವಿಸಿದ್ದು ಊರಿಗೆ ಊರೇ ನಾಶವಾಗಿದೆ. ಇತ್ತ ನೈನಿತಾಲ್ನಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ರುದ್ರಪ್ರಯಾಗ್ನಲ್ಲಿ ಭೂಕುಸಿತವಾಗಿದೆ. ಇತ್ತ ಜಮ್ಮು ಕಾಶ್ಮೀರ ಭಾಗದಲ್ಲೂ ಮಳೆ ಅಬ್ಬರ ಜೋರಾಗಿದೆ. ಚಿನಾಬ್ ನದಿ ತುಂಬಿ ಹರಿತಾ ಇದ್ದು ಚಿನಾಬ್ ನದಿಗೆ ಅಡ್ಡಲಾಗಿ ನಿರ್ಮಿಸಿದಂತಹ ಸಲಾಲ್ ಡ್ಯಾಂನ ಎಲ್ಲಾ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಉತ್ತರ ಭಾರತದಲ್ಲಿ ಭಾರೀ ಮಳೆಯಿಂದ ನೆರೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂದಿನ 2 ದಿನಗಳ ಕಾಲ ಪಂಜಾಬ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ್ನಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಗಣೇಶನ ವಿಗ್ರಹದೊಂದಿಗೆ ಆಟವಾಡ್ತಿರುವ ಬಾಲಕನ ಹೃದಯ ಸ್ಪರ್ಶಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಗಮನ ಸೆಳೀತಾ ಇದೆ. ಪುಟ್ಟ ಬಾಲಕನೊಬ್ಬ ತನ್ನ ಮನೆಯಲ್ಲಿನ ಗಣೇಶನ ವಿಗ್ರಹ ವಿಸರ್ಜನೆಗೆ ನಿರಾಕರಿಸಿದ್ದಾನೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗಿದೆ ನೋಡೋಣ ವಿದೇಶ ಸುದ್ದಿಯಲ್ಲಿ. ಚೀನಾ ಭೇಟಿ ಮುಕ್ತಾಯಗೊಳಿಸಿ ಪ್ರಧಾನಿ ಮೋದಿ ಭಾರತಕ್ಕೆ ವಾಪಸ್ಸಾಗ್ತಿದ್ದಾರೆ. SCO ಶೃಂಗಸಭೆಯ ಸಂದರ್ಭದಲ್ಲಿ ಮೋದಿ ಮತ್ತು ಪುಟಿನ್ ಅವರ ದ್ವಿಪಕ್ಷೀಯ ಮಾತುಕತೆಯೂ ನಡೆಸಿದ್ದು, ಈ ವೇಳೆ ಉಭಯ ನಾಯಕರು ರಕ್ಷಣೆ, ಇಂಧನ, ವ್ಯಾಪಾರ ಮತ್ತು ತಂತ್ರಜ್ಞಾನದಂತಹ ನಿರ್ಣಾಯಕ ಕ್ಷೇತ್ರಗಳಲ್ಲಿ ಸಹಕಾರದ ಬಗ್ಗೆ ಪುನರುಚ್ಚರಿಸಿದ್ದಾರೆ. ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆಯ ವೇಳೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ವ್ಯಾಪಕ ಟ್ರೋಲ್ಗೆ ಗುರಿಯಾಗಿದ್ದಾರೆ. ಫೋಟೋಶೂಟ್ ಮುಕ್ತಾಯದ ಬಳಿಕ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಪುಟಿನ್ರನ್ನ ಮಾತನಾಡಿಸುವ ಪ್ರಯತ್ನವನ್ನ ಮಾಡಿದ್ರು. ಅವರತ್ತ ತಿರುಗಿಯೂ ಕೂಡ ನೋಡದ ಪುಟಿನ್ ಮುಂದೆ ಸಾಗಿದ್ರು.
ಪಾಕ್ ಆಕ್ರಮಿತ ಕಾಶ್ಮೀರದ ಗಿಲ್ಗಿಟ್ ಬಾಲ್ಟಿಸ್ತಾನ್ನಲ್ಲಿ ಪಾಕಿಸ್ತಾನದ ಹೆಲಿಕಾಪ್ಟರ್ ಅಪಘಾತಕ್ಕೆ ಈಡಾಗಿದೆ. ಹೆಲಿಕಾಪ್ಟರ್ ಅಪಘಾತದಲ್ಲಿ 2 ಪೈಲಟ್ ಸೇರಿ 5 ಮಂದಿ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಹೊಸದಾಗಿ ನಿರ್ಮಾಣವಾಗಿದ್ದ ಹೆಲಿಪ್ಯಾಡ್ ಮೇಲೆ ಲ್ಯಾಂಡಿಂಗ್ ಟೆಸ್ಟ್ ನಡೆಸುತ್ತಿದ್ದಾಗ ಈ ದುರಂತ ನಡೆದಿದೆ. ಅಫ್ಘಾನಿಸ್ತಾನದಲ್ಲಿ ಭೀಕರ ಭೂಕಂಪ ಸಂಭವಿಸಿದೆ. 6.3 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದ್ದು, ಈ ಘಟನೆಯಲ್ಲಿ ಬರೋಬ್ಬರಿ 800ಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಅಮೆರಿಕದ ಟೆಕ್ಸಾಸ್ನಲ್ಲಿ ಭಾರೀ ಮಳೆಯಿಂದ ನೆರೆ ಪರಿಸ್ಥಿತಿ ಉಂಟಾಗಿದೆ. ಧಾರಾಕಾರ ಮಳೆಯಿಂದ ಹೂಸ್ಟನ್ ಮತ್ತು ಸುತ್ತಲಿನ ಪ್ರದೇಶಗಳಲ್ಲಿನ ಅಂಡರ್ ಪಾಸ್ ಅಲ್ಲಿ ನೀರು ನುಗ್ಗಿದೆ.